ಇದೇ ಒನಕೆ ಓಬವ್ವನ ಕಿಂಡಿ. ಅಂದ್ರೆ ಯಾರೇ? ಕನ್ನಡ ನಾಡಿನ ವೀರರ ಮಣಿಯ ಕಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮಣಿಯ ಕಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ವೀರಗಜ್ಜೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಚಂಡಾಡಿಗಳು ಕಪುಟದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರರ ಮಣಿಯ ಕಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ರಸ ಋಷಿಗಳ ಬೀಡು ಕನ್ನಡ ತಾಯಿಗೆ ಕನ್ನಡಿಗರ ಉದಾರ ಮನದಂಡನದಲ್ಲಿ ದೇಗುಲಗಳ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ಪರಾಕ್ರಮಿಗಳ ವೀರ ಸಿರಿ ಧರ್ಮ ಜಾಗೃತಿಯ ಬೀಡು ಎಂದು ಅಭಿಮಾನದ ಅಚ್ಚೊತ್ತಿ ಮಂಗಲ ಜಯಭೇರಿ ಮೊಳಗಿಸಿದ್ದಾರೆ.
ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಡ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ! ಮುಚ್ಚು ಬಾಯ್! ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸಂಸ್ಕಾರ ನಿನಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಎಲ್ಲಾದರೂ ಇದು ಎಂತಾದರೂ